ಇಲ್ಲಿ ಫಸ್ಟ್ ಬಂದಿದೆ. ಚೆನ್ನಾಗಿದೆ ಚಿಕನ್ ಚಿಲ್ಲಿ. ಇಲ್ಲಿ ಟಿಂಗ್ ಟಾಂಗ್ ಅಂತ ಹೊಡೀರಿ. ಹಲೋ ಫ್ರೆಂಡ್ಸ್, ಇವತ್ತು ಭಾನುವಾರ ವ್ಲಾಗು. ಶನಿವಾರ ವ್ಲಾಗಲ್ಲಿ ಹೇಳಿದೆ ಮೈಸೂರಿಂದ ಏನೇನು ತಂದರು ಅಂತ ಇವತ್ತು ತೋರಿಸ್ತೀನಿ ಅಂತ. ಹಾಗೆ ಏನಕ್ಕೆ ರೆಡಿಯಾಗಿದ್ರಿ ಅಂತ ಫ್ರೆಂಡ್ಸ್, ಇವತ್ತು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀರಿ, ನೈಟ್ ಊಟಕ್ಕೆ. ಮನೇಲೇನೋ ಅಡುಗೆ ಮಾಡಿಲ್ಲ, ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿಂದ್ರಿ, ಉಪ್ಪಿನಕಾಯಿ ಹಾಕ್ಕೊಂಡು. ಮತ್ತು ಮಕ್ಕಳು ಹೊರಗಡೆ ಹೋಗಿ ತಿಂದರು, ಅಂದರೆ ನಮ್ಮ ಭಾವ ಕರ್ಕೊಂಡೋಗಿದ್ರು. ಮಧ್ಯಾಹ್ನ ಪಲಾವ್ ಮಾಡಿದ್ದೆ, ಇನ್ನೂ ಸ್ವಲ್ಪ ಐತೆ. ಆದ್ರೂ ಇವತ್ತು ಬೆಳಗ್ಗೆನೇ ಹೇಳಿದ್ದಾರೆ ನಮ್ಮ ಯಜಮಾನ್ರು ಹೊರಗಡೆ ಹೋಗೋಣ ನೈಟ್ ಊಟಕ್ಕೆ ಅಂತ. ಅಷ್ಟರಲ್ಲಿ ಹೊರಗಡೆ ಹೋಗೋಕ್ಕೆ ಮುಂಚೆನೂ ಸಂತೆಗೆ ಹೋಗಿ ತರಕಾರಿ ಎಲ್ಲ ತರಬೇಕು. ಇವತ್ತು ಭಾನುವಾರ ಸಂತೆ ನಡೆಯುತ್ತೆ, ಜಿಗ್ನಿ ಸಂತೆಯಲ್ಲೆಲ್ಲ ತರಕಾರಿ ತಗೊಂಡು ಆಮೇಲೆ ಹೋಟ್ಲಿಗೆ ಹೋಗಬೇಕು. ಯಾವ ಹೋಟ್ಲಿಗೆ ಹೋಗ್ತಾರೆ, ಏನೇನು ತಿಂತೀರಿ ಎಲ್ಲ ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ. ಇವಾಗ ಮೈಸೂರಿಂದ ಏನೇನು ತಂದರು ಅಂತ ನೋಡೋಣ. ಇದೆಲ್ಲ ಏನೆಲ್ಲ ಫ್ರೆಂಡ್ಸ್ ತೋರಿಸ್ತೀನಿ. ಚಿಕ್ಕ ಐಟಮ್ಮೇ, ಏನು ಚಿಕ್ಕ ಐಟಮ್ ಎಲ್ಲ ತೋರಿಸ್ತೀರ ಅನ್ಕೊಂಬೇಡಿ. ನಮ್ಗೆ ಚಿಕ್ಕ ಐಟಮ್ಮೇ ದೊಡ್ಡ ಐಟಮು, ಅಂದರೆ ಪ್ರೀತಿಯಿಂದ ತಂದಿದ್ದಾರೆ ಅವರಪ್ಪ, ಅದಕ್ಕೋಸ್ಕರ. ಹೇರ್ ಬ್ಯಾಂಡ್ಸ್ ಇವೆಲ್ಲ ಬಿಚ್ಚಿಬಿಟ್ಟಿದ್ದಾಳೆ. ಈ ಬಳೆ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಟಿ ವಿ ಸೌಂಡ್ ಕಡಿಮೆ ಕುಚ್ಚು ನಿಟ್ಟಿಗೆ. ನಿಮ್ಮಪ್ಪ ಫೋನ್ ಮಾಡ್ತೈತೆ. ಫ್ರೆಂಡ್ಸ್, ಈ ಬಳೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸೂಪರಾಗಿ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಫೋಟೋ ಕಳಿಸಿದ್ರು, ನೋಡ್ಬಿಟ್ಟು ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆ ಅಂದೆ, ತುಂಬ ಚೆನ್ನಾಗೈತೆ. 13 ಬಳೆ ಬರುತ್ತೆ. ಸ್ಟೋನು ಇದು ಕಬ್ಬಿಣದ್ದು, ಕಂಬಿದು, ತುಂಬ ಚೆನ್ನಾಗಿದೆ. ಆಮೇಲೆ ಇದೊಂದು ತಂದಿದ್ದಾರೆ, ಇದು ಇನ್ನೂ ಸೂಪರಾಗಿದೆ. ಒಂದೊಂದು ಹಾಕೋಬೋದು, ತುಂಬ ಚೆನ್ನಾಗಿದೆ. ಇದು ದೊಡ್ಡವಳಿಗೆ. ಆಮೇಲೆ ಇವು ಚಿಕ್ಕವಳಿಗೆ. ಆಮೇಲೆ 2 ಕ್ಲಿಪ್ ತಗೊಂಡು ಬಂದಿದ್ದಾರೆ. ಆಮೇಲೆ ಇದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಕ್ಲಿಪ್ಗಳು. ಆಮೇಲೆ ಇದು ಚಿಕ್ಕವಳಿಗೆ. ಆಮೇಲೆ ಸ್ವೀಟು ಮೈಸೂರು ಪಾಕು ಫ್ರೆಂಡ್ಸ್, ಮಾಡೋಣ ಅನ್ನೋಷ್ಟೊತ್ತಿಗೆ ಮೈಸೂರಿಂದ ತಂದಿರೋ ಮೈಸೂರು ಪಾಕು ತೋರಿಸೋಣ ಅನ್ನೋಷ್ಟೊತ್ತಿಗೆಲ್ಲ ಖಾಲಿ ಮಾಡಿದ್ದಾರೆ, ಒಂದೇ ಒಂದಿದೆ. ಆಮೇಲೆ ಇದು ಸೋನ್ ಪಾಪಡಿ ಕವರ್. ಇದು ಮೇಲೆ ಇರೋದೆಲ್ಲ ತಿನ್ಕೊಂಡವ್ರೆ, ಕೆಳಗಡೆ ಫುಲ್ಲು ಇದೆ, ಬಿಚ್ಚಬೇಕು. ಬಿಚ್ಚಿದ್ರೆ ಎಲ್ಲ ಚೆನ್ನಾಗುತ್ತೆ. ಆಮೇಲೆ ಇದು ಆಪಲ್ ಥರ ಇದೆ, ಆಪಲ್ಲು ಅನ್ಕೊಬೇಡಿ, ಇದೊಂಥರ ಸ್ವೀಟ್. ಬಿಚ್ಚಿ ತೋರಿಸ್ತೀನಿ. ಒಂದು ಬಿಚ್ಕೊಡಿಲಿ, ಕವರ್ ಕೊಡಿಲಿ. ನೋಡಿ ಫ್ರೆಂಡ್ಸ್, ಇದು ನೋಡೋಕೆ ಆಪಲ್ಲು ಚೋಟ ಥರ ಆಪಲ್ ಇದೆ, ಆಪಲ್ ಅನ್ಕೊಬೇಡಿ, ಇದೊಂಥರ ಸ್ವೀಟ್. ಅದು ಲವಂಗ ಚುಚ್ಚವ್ರೆ, ಸ್ವೀಟ್ ಒಳಗಡೆ ಲವಂಗ ಚುಚ್ಚವ್ರೆ ನೋಡಿ. ಆಮೇಲೆ ಸ್ವೀಟ್ ತಿಂಡಿ ಅಷ್ಟೇ ತಂದಿರೋದು, ಇಲ್ಲೇ ತಗೊಳ್ಳೋಣ, ಅಲ್ಲೂ ಒಂದೇ ರೇಟು ಇಲ್ಲೇ ಒಂದೇ ರೇಟು ಅಂತ. ಆಮೇಲೆ ಚಪ್ಪಲಿನೂ ಶೂ ತಂದಿದ್ದಾರೆ. ಚಪ್ಪಲಿ ನನಗೆ, ಮತ್ತು ಶೂ ಇದು ದೊಡ್ಡವಳಿಗೆ. ಚಿಕ್ಕವಳಿಗೆ ಸೈಜ್ ಸಿಕ್ಕಿಲ್ಲ ಅಂದ್ಬಿಟ್ಟು ತಂದಿಲ್ಲ. ಆಮೇಲೆ ಬಟ್ಟೆ ತಂದಿದ್ದಾರೆ. ಇದು ಬಂದ್ಬಿಟ್ಟು ದೊಡ್ಡವಳ್ದು, ಇದು ದೊಡ್ಡವಳ್ದು. ಇದು ಹಾಕೋ ಬರ್ತೀಯ ಚಿನಿ? ಇದು ಹಾಕ್ಕೊಂತೀಯಾ? ಹಾಕೋ ಬರೋಕ್ಕೆ ತೋರಿಸೋಣ. ಆಮೇಲೆ ಪ್ಯಾಂಟ್ಗಳು, ಚಿಕ್ಕವಳಿಗೆ 2 ಜೊತೆ, ದೊಡ್ಡವಳಿಗೆ 2 ಜೊತೆ. ದೊಡ್ಡವಳ್ದು ಹಾಕೋ ಬರ್ತಾಳೆ, ತೋರಿಸ್ತೀನಿ ಫ್ರೆಂಡ್ಸ್. ಇದು ಹಾಕೋ ಬರೋ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಚಿಕ್ಕವಳ್ದು ಇದು. 2 ತಂದಿದ್ದಾರೆ. ಚೆನ್ನಾಗೈತೆ, ಬಟ್ಟೆ ಮಾತ್ರ ಚೆನ್ನಾಗೈತೆ. ಇದು ಚಿಕ್ಕವಳ್ದು ಟಿ ಶರ್ಟ್, 2 ಟಿ ಶರ್ಟು, 2 ಜೊತೆ, 2 ಪ್ಯಾಂಟು, 2 ಟಿ ಶರ್ಟು. ಆಮೇಲೆ ಫ್ರೆಂಡ್ಸ್ ಇನ್ನೇನು ತಂದಿದ್ದಾರೆ ಅಂದರೆ ಒಂದು ಜರ್ಕಿನ್ ತಂದಿದ್ದಾರೆ. ಅದು ದೊಡ್ಡದು ಜರ್ಕಿನ್ನು, ನಮ್ಮ ಯಜಮಾನ್ರದು. ಮೇಲೆ ಎತ್ತಿಕೊಟ್ಟೆ. ಇಷ್ಟೇ ಫ್ರೆಂಡ್ಸ್ ತಂದಿದ್ದು. ಚಿಕ್ಕವಳಿಗೆ ಮತ್ತು ಶಾಪಿಂಗ್ಗೆ ಮಾಡಬೇಕು ಚಪ್ಪಲಿ. ಅವರಿಬ್ರಿಗೂ ಮಾತ್ರ ತಂದಿದೆಯಾ, ನಂಗೆ ತಂದಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾಳೆ. ಅದಕ್ಕೋಸ್ಕರ ಅವಳಿಗೆ ತರಬೇಕು. ಇವಾಗ ಹೋಗಿ ಸಂತೆಯಲ್ಲಿದ್ದರೆ ಸಂತೆಯಲ್ಲಿ, ಇಲ್ಲಾಂದರೆ ಯಾವುದನ್ನ ಅಂಗಡಿಯಲ್ಲಿ. ಇಷ್ಟೇ ಫ್ರೆಂಡ್ಸ್,
ನಮ್ಮ ಯಜಮಾನ್ರು ಪ್ರೀತಿಯಿಂದ ತಂದಿರೋ ಚಿಕ್ಕ ಶಾಪಿಂಗು ಏನು ಅನ್ಕೊಂಬೇಡಿ. ಏನು ತಂದಿದ್ರು ಅಂದರೆ ಇಷ್ಟೇ ತಂದಿದ್ದು. ಚೆನ್ನಾಗೈತೆ ಬಂಗಾರಿ, ಎಲ್ಲ ಈ ಕಡೆ ತಿರ್ಗು. ಸೂಪರ್ ಆಗೈತೆ ಕಲರ್ ಮಾತ್ರ. ಚಿನಿ ಮೈಸೂರಿಂದ ತಂದಿರೋದು ಮೈಸೂರು ಪಾಕ್ ನೋಡಿ, ಇಷ್ಟೇ ಸೇಮ್ ಹಂಗೆ ಇದೆ ಫ್ರೆಂಡ್ಸ್. ಎಲ್ಲ ಖಾಲಿ. ರಾತ್ರಿ ಎಷ್ಟು 12:30 ತಂದಿದ್ದು, ಅವಾಗೇನು ತಿಂದಿಲ್ಲ. ಆದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಒಂದೇ ಬಾಕ್ಸು. ಇವಾಗ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು. ಸುಮಾರು 5:30 ಆಯಿತು. ಅವಳು ಬಟ್ಟೆ ಹಾಕೋಬರಕ್ಕೆ ಹೋಗಿದ್ದಾಳೆ. ಚಿಕ್ಕವಳು ಆಟ ಮಕ್ಕಳ ಸೌಂಡ್ ಕೇಳಿಸಿರುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ಸೌಂಡ್ ಕೇಳಿಸುತ್ತೆ ನೋಡಿ. ಆಡ್ತಾ ಇರ್ತಾಳೆ ಅವಳು ಯಾವಾಗೂ. ಆಫ್ ಮಾಡೋದೀಗ ಆಯಿತು ಫ್ರೆಂಡ್ಸ್. ಇವಾಗ ಹೊರಡ್ತಾ ಇದ್ದೀರಿ. ಲೈಟೆಲ್ಲ ಆಫ್ ಮಾಡಿಕೊಂಡು. ಟೈಮು 6:30. ಟೈಮ್ 6:30 ಆಗಿಲ್ಲ ಇನ್ನು. 6:30 ಆಗಿಲ್ಲ ಇನ್ನು. ಇವಾಗ ಬ್ಯಾಗ್, ಸಂತೆ ಬ್ಯಾಗ್. ಫಸ್ಟು ಸಂತೆ ಬ್ಯಾಗ್ ಎತ್ಕೊಂಡು ನೋಡಿ, ಇಷ್ಟು ತಂದಿದ್ದು ಇಷ್ಟಿದೆ. ಇಷ್ಟೇ ಶಾಪಿಂಗು ಅದೇ ತಗೊಬಂದಿದ್ದು ಮೈಸೂರಿಂದ. ಓಕೆ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀರಿ. ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಹೋಟ್ಲಲ್ಲಿ ಏನೆಲ್ಲ ತಿಂತೀರಿ, ಏನೇನು ತಿಂತೀರಿ ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಬನ್ನಿ ಹೋಗೋಣ. ಗುಣ ಹಿಂಗೆ ಹೇಳ್ಕೊಬ ಬೀಗ. ಹಾಂ ಚಲೋ. ಹೊಸ ಚಪ್ಪಲಿ ಹೊಸ ಶೂ ಹಾಕೊಂಡಲ್ಲ. ಭಾನುವಾರ ಸಂತೆ ನೋಡು ಇವಾಗ ಸಂತೆ ಎಲ್ಲ ಶಾಪಿಂಗು ಮುಗೀತು. ಸಂತೆಯಲ್ಲಿ ಫುಲ್ಲು ರಶ್ಶು ಜನ. ಬ್ಯಾಗ್ ತುಂಬ ರೇಷನ್ ಏನು ತಗೊಂಡಿಲ್ಲ, ಎಲ್ಲ ತರಕಾರಿ ಐಟಮ್ಮೇ ಎಲ್ಲ ತಗೊಂಡ್ರಿ. ಅಲ್ಲಿ ಗಾಡಿ ನಿಲ್ಲಿಸಿದ್ದಾರೆ, ಹೋಗಿ ಎತ್ಕೊಬರ್ತಾರೆ ಅಂದ್ಬಿಟ್ಟು ನಾವಿಲ್ಲಿ ವೇಟ್ ಮಾಡ್ತಾಯಿದ್ದೀರಿ. ಫುಲ್ಲು ರಶ್ ಅಂದರೆ ರಶ್ಶು ಜನ, ತುಂಬ ಜನ ಇದ್ದಾರೆ. ಇವಾಗ ಊಟಕ್ಕೆ ಹೋಗಬೇಕು. ತರಕಾರಿ ಎಲ್ಲ ತಗೊಂಡಿದ್ದಾಯಿತು ಫ್ರೆಂಡ್ಸು. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಬಿಟ್ಟು ನನ್ನ ಚಿಕ್ಕವಳು ನೋಡ್ಬಿಟ್ಟು, ಚಿಕ್ಕ ಮಗಳು ಆಟ ಆಡಲೇಬೇಕು ಅಂದ್ಲು. ಅದರಲ್ಲಿ ಸ್ವಲ್ಪ ಆಟ ಆಡಿಸಿದ್ರು. ಸಖತ್ತು ಚೆನ್ನಾಗಿತ್ತು. ಇಲ್ಲಿ ದಿನ ನೋಡ್ತಾಳೆ, ಕರ್ಕೊಂಡು ಹೋಗ್ತೀರಿ ಟೈಮೇ ಇಲ್ಲ. ಇವತ್ತು ಸ್ವಲ್ಪ ಬೇಗನೆ ಬಂದ್ರಿ, ಅದಕ್ಕೋಸ್ಕರ ಸ್ವಲ್ಪ ಆಟ ಆಡಿಸ್ತಾಯಿದ್ದೀರಿ ಫ್ರೆಂಡ್ಸ್. ತುಂಬ ಎಂಜಾಯ್ ಮಾಡಿದ್ರಿ. ನಾನು ನನ್ನ ದೊಡ್ಡ ಮಗಳು ಒಂದರಲ್ಲಿ ಆಟ ಆಡಿದ್ರಿ. ಸಖತ್ ಇಷ್ಟ ಆಯಿತು ಮತ್ತು ಭಯನೂ ಸ್ವಲ್ಪ ಆಯಿತು. ಬೈದಿಂದ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನಿಂಗೇ ಇರಲಿಲ್ಲ. ಆದರೆ ಸಡನ್ನಾಗಿ ಮಕ್ಕಳು ನೋಡಿಬಿಟ್ಟು ಆಡಲೇಬೇಕು ಅಂದರು. ಅದಕ್ಕೋಸ್ಕರ ಸ್ವಲ್ಪ ಆಟ ಆಡಲಿ, ಇನ್ನು ಟೈಮ್ ಇದೆ ಊಟಕ್ಕೆ. ಇನ್ನು 7:30 ಆಗಿತ್ತು. ತರಕಾರಿ ಎಲ್ಲ ತಗೊಳೋಷ್ಟೊತ್ತಿಗೆ 7:30 ಆಗಿತ್ತು. 7:30 ಆಗೋಷ್ಟೊತ್ತಿಗೆ ಇನ್ನೂ ಟೈಮ್ ಇದೆ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟು ಆಟ ಆಡೋಕ್ಕೆ ಹೋಗಿದ್ದೀರಿ. ನನ್ನ ಮಗಳು ಆಫ್ ಮಾಡು ಮಮ್ಮಿ, ಇದು ಆನ್ ಮಾಡಿದ್ರೆ ನಿನ್ನ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಆಫ್ ಮಾಡು ಅಂತಾಳೆ. ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅವಳು ತುಂಬ ಭಯಪಟ್ಬಿಟ್ಟಿದ್ಲು. ಕುತ್ಕೊಂಡ್ಬಿಟ್ರಿ, ಆದರೆ ತುಂಬ ಭಯ ಆಯಿತು. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ನನ್ನ ದೊಡ್ಡವಳು ಒಂದರಲ್ಲಿ, ಆಮೇಲೆ ನಮ್ಮ ಯಜಮಾನ್ರು ಚಿಕ್ಕ ಮಗಳು ಒಂದರಲ್ಲಿ ಕೂತ್ಕೊಂಡಿದ್ರು ಫ್ರೆಂಡ್ಸ್. ತುಂಬ ಸಖತ್ ಭಯ ಆಯಿತು. ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಇಲ್ಲೇ ಇದ್ರಿ, ಆದರೆ ಇಲ್ಲಿ ಬಂದೇ ಇರಲಿಲ್ಲ ಫ್ರೆಂಡ್ಸ್. ಇವಾಗ ಹೋಟ್ಲಿಗೆ ಹೋಗಬೇಕು. ಇಲ್ಲೆಲ್ಲ ಆಟ ಆಡಿಸ್ಕೊಂಡು ಇವಾಗ ಹೋಟ್ಲಿಗೆ ಏನೇನು ತಿಂತೀರಿ ಅಂತ ತೋರಿಸ್ತೀನಿ. ఏం కానీ క్రికెట్ చూస్తాను రా. ಚಿನಿ ಆರ್ಡ್ರ್ ಏನೇನು ಕೊಟ್ಟಿದ್ದೇನೆ? ಇವಾಗ ಆರ್ಡ್ರ್ ಹೇಳಿದ್ದೀರಿ, ಬರಬೇಕು. ವೇಟ್ ಮಾಡ್ತಾ ಇದ್ದೀರಿ.
ಫ್ರೆಂಡ್ಸ್, ಚಿಕನ್ ಚಿಲ್ಲಿ ಫಸ್ಟ್ ಬಂದಿದೆ. ಚೆನ್ನಾಗಿದ್ದೀರಾ ಚಿಲ್ಲಿ? ಚೆನ್ನಾಗಿದೆ ಚಿಕನ್ ಚಿಲ್ಲಿ. ಫಿಶ್ ಕಬಾಬ್, ಫಿಶ್ ಕಬಾಬ್ ಮುಳ್ಳಿರಲ್ಲ. ಹಂಗೆ ಲೆಕ್ಕ ಹಾಕಿದ್ದೆ. ಇಲ್ಲ ತರ್ಸು ಹಿಂಗೆ ಚೆಲ್ಲುತ್ತೆ. ನಂಗೆ ಎತ್ತು ಬಿಡಿತ್ತು. ಹೌದಾ? ಬೇಡ, ಅನ್ನ ಕರ್ಕೊಂಡು ಪ್ರೆಸೆಂಟ್ ಇಬ್ಬರು ನೈಟ್ ಮಾಡಿದ್ದಾರೆ. ಇಬ್ಬರು 5 ಗಂಟೆ ಮಾಡಿರೋದು, ಇಬ್ಬರು ನೈಟ್ ಮಾಡಿರೋದು. ಚೆನ್ನಾಗೈತೆ. 2 ಪ್ರೆಸೆಂಟು, 1 ಆಫ್ಟರ್. ಸೂಪರ್ ಆಗಿದೆ ಮಟನ್. ಇಬ್ಬರಲ್ಲ, ಒಬ್ಬರು ಆಫ್ಟರ್, ಇಬ್ಬರು ಪ್ರೆಸೆಂಟ್. ಪಪ್ಪ ಇದೇನಿದೆ? ಪಪ್ಪ ಚೆನ್ನಾಗೈತೆ, ತಿನ್ಬಗ್ರಿ. ಪಪ್ಪ ಇದೇನಿದೆ? ಬಟರ್ ನಾನ್. ಚೆನ್ನಾಗೈತೆ, ತಿನ್ನೆ ಸಾಂಬಾರು. ಬಟನ್ ಸೂಪರ್ ಇದೆ. ಫಿಶ್ ಚೆನ್ನಾಗಿದೆ. ಒಳಗೆ ಊಟ ಎಲ್ಲ ಮುಗೀತು. ಬಂದೆ ಇವಾಗ. ಇಲ್ಲ, ನಾನು ಹೋಗ್ತಿಲ್ಲ. ನಂದಿದೆ. ಅವ್ಳು ಊಟ ತಿಂದಿಲ್ಲ. ಆಫ್ ಮಾಡ್ಲಾ? ಫ್ರೆಂಡ್ಸ್, ಮನೆಗೆ ಬರೋಷ್ಟೊತ್ತಿಗೆ 9 ಗಂಟೆ. ಬಿಗ್ ಬಾಸ್ ಕರೆಕ್ಟ್ ಟೈಮ್ ಬಂದಿರಿ. ಚಿನಿ, ಬಿಗ್ ಬಾಸ್ ಹಾಕು. ಬಿಗ್ ಬಾಸ್ ತರಕಾರಿ ಇದೆಲ್ಲ ನಮ್ಮಮ್ಮ ಕದ್ದೇನು ಇಷ್ಟು ತರಕಾರಿ ಇವೆಲ್ಲ ಇವಾಗ ಎತ್ತ ಅಷ್ಟು ಇದಿಲ್ಲ. ಬೆಳಗ್ಗೆ ಕೆತ್ತಿರ್ತೀನಿ. ನಾವೇ ಫಸ್ಟು
ಓನ ಟಿವಿ ಹಾಕು ಬಿಗ್ ಬಾಸ್ ಬಂದಿರುತ್ತೆ ಬಿಗ್ ಬಾಸ್ ಫ್ರೆಂಡ್ಸ್ ಮಾವಿನಕಾಯಿ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕೊಂಡು ಅನ್ಕೊಂಡಿದ್ದೀನಿ ಬಿಚ್ಚಿ ತೋರಿಸು ಉಪ್ಪಿನಕಾಯಿ ಹಾಕ್ಬಿಟ್ಟು ನೀನು ಉಪ್ಪಿನಕಾಯಿ ಹಾಕಿದ್ವಿ ಅಂದ್ರೆ ಮಾವಿನಕಾಯಿ. ಇಲ್ಲಿ ನಂಗೊಂದು ನಮ್ಮ ಅಕ್ಕಕ್ಕೊಂದು ಹಾಂ ಪಾಪ ಉಳ್ದವ್ರಲ್ಲ ನಾನು ತಗೊಬಂದಿದ್ದು ಓ ನೀನ್ ತಗೊಂಡ್ಬಂದಿದ್ದ ನಿಮ್ಮ ಅಕ್ಕ ಯಾರು ಕೂಲ್ ಡ್ರಿಂಕ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕಾನ್ ಟಿಂಗ್ ಟಾಂಗ್ ಅಂತ ಹೊಡೀರಿ. ಓಕೆ ಫ್ರೆಂಡ್ಸ್, ಬೈ.